ಸ್ನೇಹಿತರೆ, ನಾವು ಇವತ್ತು ಈ ಅಪಾರ್ ಐ ಡಿ ಕಾರ್ಡ್ ಅಂದರೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಹೇಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನೋ ಯೋಜನೆ ಇದೆಯೋ ಅದೇ ರೀತಿಯಾಗಿ ಈ ಭಾರತ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಎಲ್ಲ ಶಾಲಾ ಕಾಲೇಜು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಏಕರೂಪವಾದಂತಹ ಗುರುತಿನ ಚೀಟಿಯನ್ನು ಪ್ರೊವೈಡ್ ಮಾಡುವಂತಹ ಯೋಜನೆ ಇದು ಅಪಾರ್ ಐ ಡಿ ಕಾರ್ಡ್. ಇದನ್ನು ಇವತ್ತು ಹೇಗೆ ಜನರೇಟ್ ಮಾಡೋದು ನಮ್ಮ ಮೊಬೈಲ್ ಮೂಲಕ ಅಂತ ನೋಡೋಣ. ಬಹಳನೇ ಸಿಂಪಲ್ ಪ್ರೊಸೆಸ್ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೂಗಲ್ ಪ್ಲೇಸ್ಟೋರಿಂದ ಡಿಜಿಲಾಕರ್ ಆ್ಯಪನ್ನು ಅಪ್ಡೇಟ್ ಆಗಿರೋದು ಡೌನ್ಲೋಡ್ ಮಾಡ್ಕೋಬೇಕು. ಇದರಲ್ಲಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದರ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನ್ ಮೇಲೆ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡಿಜಿಲಾಕರನ್ನು ರಿಜಿಸ್ಟರ್ ಮಾಡೋದನ್ನು ಕಲಿಬಹುದು. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು ಸರ್ಚ್ ಬಾರ್ ಇದೆಯಲ್ಲ, ಸರ್ಚ್ ಬಾರು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಸರ್ಚ್ ಫಾರ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನಾವಲ್ಲಿ ಟೈಪ್ ಮಾಡಬೇಕು ಏನಂತ, ಅಪಾರ್ ಐ ಡಿ ಅಂತ. ಅಪಾರ್ ಐ ಡಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ವ್ಯೂ ಆಲ್ ಅಂತ ಇದೆಯಲ್ಲ, ಈ ವ್ಯೂ ಆಲ್ ಇದ್ರ ಮೇಲೆ ಮತ್ತೆ ತಿರ್ಗಾ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಅಪಾರ್ ಐ ಡಿ ಅನ್ನೋ ಒಂದು ಆಪ್ಷನ್ ನಿಮಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಡೀಟೇಲ್ಸ್ ಏನಿರುತ್ತಲ್ಲ, ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತು, ಲಿಂಗ, ಇದು ಡಿಫಾಲ್ಟ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರುವಂಥ ಮುಖ್ಯವಾದ ಅಂಶಗಳು ಯಾವುದಪ್ಪ ಅಂತಂದರೆ ಐಡೆಂಟಿಟಿ ಟೈಪು, ಐಡೆಂಟಿಟಿ ವ್ಯಾಲ್ಯೂ, ಸೆಲೆಕ್ಟ್ ಅಡ್ಮಿಷನ್ ಇಯರು ಮತ್ತು ಸೆಲೆಕ್ಟ್ ಐ ಆಮ್ ಎ ಸ್ಟೂಡೆಂಟ್ ಎಟ್, ಎಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಇವುಗಳನ್ನು ಫಿಲ್ ಮಾಡೋದನ್ನು ನಾವು ನೋಡೋಣ. ಇದಾದ ನಂತರ ಸೆಲೆಕ್ಟ್ ಐಡೆಂಟಿಟಿ ಟೈಪ್ ಏನಿದೆಯಲ್ಲ, ಇದು ಫಸ್ಟ್ ಒಂದು ಆಪ್ಷನು. ಈ ಐಡೆಂಟಿಟಿ ಟೈಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಕೆಲವು ಆಪ್ಷನ್ಗಳು ಓಪನ್ ಆಗ್ತವೆ. ಅದು ಯಾವ ಆಪ್ಷನ್ ಅಂದರೆ ಇಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಐಡೆಂಟಿಟಿನ ರಿಜಿಸ್ಟರ್ ಮಾಡ್ತೀರಾ ಅಂತ ಕೇಳಿದೆ. ನಾವು ಆಲ್ರೆಡಿ ನಮಗೆ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ, ಇಲ್ಲ ರೋಲ್ ನಂಬರ್ ಕೊಟ್ಟಿರ್ತಾರೆ, ಎನ್ರೋಲ್ಮೆಂಟ್ ನಂಬರು, ಇವು ಮೂರರಲ್ಲಿ ನಮಗೆ ಯಾವುದೇ ಶಾಲಾ ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ರೋಲ್ ನಂಬರು, ರಿಜಿಸ್ಟರ್ ನಂಬರ್ ಮತ್ತು ಎನ್ರೋಲ್ ನಂಬರ್ ಕೊಟ್ಟಿರ್ತದೆ. ಅದರಲ್ಲಿ ನಾವು ನಮ್ಮದು ಇವಾಗ ರಿಜಿಸ್ಟರ್ ನಂಬರ್ ಇದೆ. ಈ ರಿಜಿಸ್ಟರ್ ನಂಬರ್ನ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ನಾವು ನಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ್ದೀವಿ. ಎಂಟರ್ ಮಾಡಿದ ನಂತರ ಮುಂದಿನ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಸೆಲೆಕ್ಟ್ ಅಡ್ಮಿಷನ್ ಇಯರ್. ನೀವು ಯಾವ ವರ್ಷ ಅಡ್ಮಿಷನ್ ಮಾಡಿದ್ರೋ ಇಲ್ಲಿ ಆ ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಆಪ್ಷನ್ ಇದೆಯಲ್ಲ, ಸೆಲೆಕ್ಟ್ ಐ ಆಮ್ ಎ ಸ್ಟೂಡೆಂಟ್ ಎಟ್ ಅಂತಿದೆಯಲ್ಲ, ಇಲ್ಲಿ ನಿಮ್ಮ ಯೂನಿವರ್ಸಿಟಿಗಳು ಏನು ನೀವು ಇಲ್ಲಿ ರೋಲ್ ನಂಬರ್ ಎಂಟರ್ ಮಾಡ್ತಿರೋ ಅದರ ಪ್ರಕಾರ ಅಲ್ಲಿ ಯೂನಿವರ್ಸಿಟಿಗಳು ಡಾಟಾ ಫ್ಯಾಚ್ ಆಗುತ್ತೆ. ಆದ ನಂತರ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂನಿವರ್ಸಿಟಿ ಏನಿರುತ್ತಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈ ಎಲ್ಲ ಆಪ್ಷನ್ಗಳು ನಾವು ಫಿಲ್ ಮಾಡಿದ್ದೀವಿ. ಫಿಲ್ ಮಾಡಿದ್ದು ಇಲ್ಲಿ ಕೆಳಗಡೆ ಇಲ್ಲಿ ಕನ್ಸೆಂಟ್ ಇರುತ್ತಲ್ಲ, ಈ ಕನ್ಸೆಂಟ್ ಮೇಲೆ ಟಿಕ್ ಮಾಡಬೇಕು. ಟಿಕ್ ಮಾಡಿಬಿಟ್ಟು ಗೆಟ್ ಎ ಡಾಕ್ಯುಮೆಂಟ್ ಅಂತ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿರ್ಬೋದು, ಗೆಟ್ ಎ ಡಾಕ್ಯುಮೆಂಟ್ ಅಂತ. ತಿರ್ಗಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮುಂದುವರೆದ್ರೆ ನಿಮ್ಮ ಡಿಜಿಲಾಕರ್ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಆದ ನಂತರ ಇಲ್ಲಿ ಮೇಲೆ ನೀವು ನೋಡ್ತಿರ್ಬೋದು ಅಪಾರ್ ಐ ಡಿ ಅಂತ ಇಲ್ಲಿ ಕಾಣಿಸ್ತಿರ್ಬೋದು. ಫ್ಯಾಚಿಂಗ್ ಅಂದರೆ ನಿಮ್ಮ ಒಂದು ದತ್ತಾಂಶ ಏನಿದೆಯೋ ಆ ಯೂನಿವರ್ಸಿಟಿಯಿಂದ ಫ್ಯಾಚ್ ಮಾಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಇದೆಲ್ಲ ಫ್ಯಾಚಿಂಗ್ ಆದ ನಂತರ ನೀವು ಈ ಕೆಳಗಡೆ ಏನು ಆಧಾರ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್ ಇದೇನು ಕಾಣಿಸ್ತಾ ಇದ್ದಿಲ್ಲ, ಈ ರೀತಿಯಾಗಿ ಆಪ್ಷನಲ್ಲಿ ಬರುತ್ತೆ. ಬಂದ ನಂತರ ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ನಿಮ್ಮ ಅಪಾರ್ ಐ ಡಿ ಕಾರ್ಡ್ ಈ ರೀತಿಯಾಗಿರುತ್ತೆ ನೋಡಿ. ಇದು ನಿಮ್ಮ ಅಪಾರ್ ಐ ಡಿ ಕಾರ್ಡ್, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಈ ರೀತಿಯಾಗಿ ನಿಮ್ಮ ಐ ಡಿ ಕಾರ್ಡನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋನ ಯಾರು ನಿಮ್ಮ ಸ್ನೇಹಿತರು ಅಪಾರ್ ಐ ಡಿ ಕಾರ್ಡನ್ನು ಜನರೇಟ್ ಮಾಡಿಲ್ವೋ ಅವರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.